ಕಲಬುರಗಿ ಕೋಟೆಯಲ್ಲಿ ವಾಸಿಸುತ್ತಿರುವ ಜನರಿಗೆ ಒಂದು ನ್ಯಾಯ, ಆದರೆ ಚಿತ್ತಾಪುರ ನಾಗಾವಿ ನಗರದ ನಂದಿಬಾವಿ ಹತ್ತಿರವಿರುವ ಬಡ ಕುಟುಂಬಗಳಿಗೆ ಇನ್ನೊಂದು ನ್ಯಾಯವ ಅಂತ ಬಿಜೆಪಿ ಮುಖಂಡ ಬಸವರಾಜ ಮದ್ರಿಕಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಗಾವಿ ನಗರ ಚಿತ್ತಾಪುರ ನಾಗಾವಿ ನಗರದ ನಂದಿಬಾವಿ ಹತ್ತಿರ ಇರತಕ್ಕಂತಹ ಬಡ ಕುಟುಂಬಗಳು ನಂದಿಬಾವಿ ಹತ್ತಿರ ವಾಸಿಸ್ತಾ ಇದೆ ಹಲವು ವರ್ಷಗಳಿಂದ. ಅವರನ್ನು ಬೇರೆ ಕಡೆ ಹೋಗಬೇಕು ಅಂತ ಏಕಾಏಕಿಯಾಗಿ ನೋಟಿಸನ್ನು ನೀಡಲಾಗಿದೆ. ಇವರಿಗೆ ನೋಟಿಸ್ ನೀಡಿದರೆ ಕಲಬುರಗಿ ಕೋಟೆಯಲ್ಲಿ ವಾಸಿಸುವ ಜನರ ಕಥೆ ಏನು, ಅವ್ರಿಗೂ ಕೂಡ ನೋಟಿಸ್ ನೀಡಬೇಕಿತ್ತಲ್ವಾ ಅಂತ ಪ್ರಶ್ನೆಯನ್ನು ಮಾಡಿ ಬಸವರಾಜ ಮದ್ರಿಕಿ ಅವರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಗಾವಿ ನಂದಿಬಾವಿ ಹತ್ತಿರ ಅನೇಕ ಬಡ ಕುಟುಂಬಗಳು ವಾಸಿಸುತ್ತಿವೆ. ಈಗ ಏಕಾಏಕಿ ಅಲ್ಲಿ ಬಂದು ಜಾಗ ಖಾಲಿ ಮಾಡಲು ಹೇಳಿದ್ದಾರೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರ ನಡೆ. ಈ ನಡೆಯನ್ನು ನಾವು ಖಂಡಿಸುತ್ತೇವೆ. ಕಲಬುರಗಿ ಕೋಟೆಯಲ್ಲಿ ವಾಸಿಸುವವರಿಗೆ ಒಂದು ನ್ಯಾಯವಾದರೆ ಚಿತ್ತಾಪುರ ನಾಗಾವಿ ನಂದಿಬಾವಿ ಹತ್ತಿರ ವಾಸಿಸುವರ ಹಿಂದೂ ಬಡ ಕುಟುಂಬಗಳಿಗೆ ಇನ್ನೊಂದು ನ್ಯಾಯವಾ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮತ್ತು ಕೋಮರಾಮ್ ಭೀಮಗೊಂಡ್ ಕುರುಬ ಸಂಘ ಜಿಲ್ಲಾ ಅಧ್ಯಕ್ಷ ಇದ್ದೀನಿ. ಇವತ್ತು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಆಮಣ್ಣ ಪವಾರ್ ಪಾಣೆಗಾಂವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಹನುಮಂತ್ ಪೂಜಾರಿ ಹೆಬ್ಬಾಳ್ ಚಿತ್ತಾಪುರ್ ಅವರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೆಲ್ಲರೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಒಂದು ತುಷ್ಟೀಕರಣ ನೀತಿಯನ್ನು, ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದಕ್ಕೆ ಒಂದು ತಾಜಾ ಉದಾಹರಣೆ ಎಂದರೆ ಇತ್ತೀಚೆಗೆ ಚಿತ್ತಾಪುರ ನಾಗಾವಿಯಲ್ಲಿರ್ತಕ್ಕಂಥ ನಂದಿಬಾವಿ ಹತ್ತಿರ ಸರ್ಕಾರಿ ಜಾಗ ಇದೆ. ಅದು ಅಂದರೆ ಪುರಾತತ್ವ ಇಲಾಖೆಗೆ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ಸುಮಾರು ಕಳೆದ 20-25 ವರ್ಷಗಳಿಂದ ಅನೇಕ ಕುಟುಂಬಗಳು ಅಲ್ಲಿ ವಾಸ ಮಾಡ್ಲತ್ತಾರ. ಇತ್ತೀಚೆಗೆ ಅಲ್ಲಿನ ಚಿತ್ತಾಪುರದ ತಾಲೂಕು ದಂಡಾಧಿಕಾರಿಗಳು ಹಾಗೆಯೇ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಟ್ಟು ಅವರಿಗೆ ಒಂದು ನೋಟಿಸನ್ನು ಕೊಟ್ಟರು. ನೀವು ಇಲ್ಲಿ ಖಾಲಿ ಜಾಗ ಇಲ್ಲಿದ ಜಾಗವನ್ನು ಖಾಲಿ ಮಾಡಬೇಕು, ತೆರವುಗೊಳಿಸ್ಬೇಕಂತ ಹೇಳಿದ್ರು. ಅವರಿಗೆ ಸಮಾವೇಶನೇ ಕೊಡ್ತಲ್ಲ ಹೋಗಿ ಅಂತ ಅವ್ರು ಹೇಳತ್ತಾರ. ಈಗ ಅವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿಯ ಜಿಲ್ಲಾಡಳಿತ ಆಗಲಿ ಕಾಂಗ್ರೆಸ್ದ ಒಂದು ನೀತಿಗಳಾಗಲಿ ದ್ವಂದ್ವ ನಡೆಯದವು. ಚಿತ್ತಾಪುರ ನಾಗಾವಿ ಕ್ಷೇತ್ರದಲ್ಲಿರ್ತಕ್ಕಂಥ ಆ ಕುಟುಂಬಕ್ಕೆ ವಂದನೆಯ, ಕಲಬುರಗಿಯ ಕೋಟೆಯಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ವಂದನೆಯ, ಅಂದರೆ ಹಿಂದೂಗಳಿಗೆ ವಂದನೆಯ, ನಾಗಾವಿ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದೂಗಳ ಕುಟುಂಬಕ್ಕೆ ವಂದನೆಯ, ಕಲಬುರಗಿ ಕೋಟೆಯಲ್ಲಿರ್ತಕ್ಕಂಥ ಮುಸ್ಲಿಂ ಕುಟುಂಬಗಳಿಗೆ ವಂದನೆಯ. ಇದು ಪ್ರಜಾಪ್ರಭುತ್ವನ? ನಾನು ತಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ, ಇದು ಯಾವ ಜಾತ್ಯತೀತೆ? ಈಗಾಗಲೇ 2000 ಹೈಕೋರ್ಟ್ ಕಲಬುರಗಿ ಕೋಟೆಯಲ್ಲಿರ್ತಕ್ಕಂಥ ಕುಟುಂಬದವ್ರಿಗೆ ತೆರವುಗೊಳಿಸ್ರಿ, ಜಾಗ ಖಾಲಿ ಮಾಡಿಸ್ರಿ ಅಂತ ಹೇಳಿದೆ. 2025ರಲ್ಲಿ ಹೈಕೋರ್ಟ್ ಆದೇಶ ಕೂಡ ಚೀಮಾರಿ ಹಾಕಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಆದರೂ ಕೂಡ ಜಾಗ ಖಾಲಿ ಮಾಡ್ತಾ ಇಲ್ಲ. ಅಂದರೆ ಒಂದು ಕೋಮಿನ ಜನರನ್ನು ತುಷ್ಟೀಕರಣ ಮಾಡ್ತಕ್ಕಂಥ ನೀತಿ ಈ ಕಾಂಗ್ರೆಸ್ ಮೊದಲಿಂದ ನಡ್ಕೊಂಡು ಬಂದಿದೆ, ಇವತ್ತಿಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ.
ಈ ಕಾಂಗ್ರೆಸ್ನ ಈ ನಡೆಯನ್ನು ನಾವು ಖಂಡಿಸ್ತೇವೆ. ಹಿಂದೂ ಸಮಾಜಕ್ಕೆ, ಹಿಂದೂ ಕುಟುಂಬಗಳಿಗೆ ಒಂದು ನ್ಯಾಯ, ಮುಸ್ಲಿಂ ಕುಟುಂಬಗಳಿಗೆ ಒಂದು ನ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈ ಸರ್ಕಾರದ ಒಂದು ಹೆಂಗದಪ್ಪ ದ್ವಂದ್ವ ನಡೆ ಅಂದರೆ ಇತ್ತೀಚೆಗೆ ಕೂಡ ಏನು RSS ಪಥಸಂಚಲನ ಆಯಿತು 10/10/2025 ಆ ಪಥಸಂಚಲನ ಸಂದರ್ಭದಲ್ಲಿ ಭಾಗವಹಿಸಿದಂಥ ಶಿಕ್ಷಕರದಾರ ಗುರುರಾಜ್ ಜೋಶಿ ಅಂತ ಸಹ ಶಿಕ್ಷಕರು. ಇವರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹುಣಸಗಿ ತಾಲೂಕು ಸುರಪುರ ಜಿಲ್ಲಾ ಕಲಬುರಗಿ. ಅವ್ರಿಗೆ ಈಗ ಸಸ್ಪೆಂಡ್ ಮಾಡ್ಯಾರ, ಈಗ ಸಸ್ಪೆಂಡ್ ಆರ್ಡರ್ ಕಳಿಸ್ಯಾರ ಮೊನ್ನೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. RSS ಪಥಸಂಚಲನದಲ್ಲಿ ಅವ್ರು ಭಾಗವಹಿಸಿದ ಕಾರಣಕ್ಕಾಗಿ. ಹಾಗೆಯೇ ಇನ್ನೊಬ್ಬರು ಅಣ್ಣಾ ಸಾಹೇಬ್ ದೇಶಮುಖ್ ಅಂತ ಅವರು ಮುಖ್ಯ ಶಿಕ್ಷಕರದಾರ. ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಪ್ಪಿ ಅನ್ನತಕ್ಕಂಥ ಊರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು. ಅವರು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಳಿಕೋಟೆಯಲ್ಲಿ RSS ಪಥಸಂಚಲನದಲ್ಲಿ ಭಾಗವಹಿಸಿದ ಒಂದೇ ಕಾರಣಕ್ಕಾಗಿ ಇವಾಗ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ ನೋಟಿಸ್ ಕೇಳಿದರು, ಅವರು ಉತ್ತರ ಕೊಟ್ಟರು. ಇದು ಒಂದು ರಾಜಕೀಯೇತರ ಕಾರ್ಯಕ್ರಮ ಇರುವುದರಿಂದ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಕ್ಕ ಸಂಘಟನೆ ಅದ, ಹೀಗಾಗಿ ನಾವು ಭಾಗವಹಿಸಿದ್ದೀನಿ ಅಂತಿಗೆ ಸ್ವಲ್ಪ ಕಾರಣ ಕೊಟ್ಟಿದ್ದಾರೆ. ಆದರೂ ಕೂಡ ಅವರನ್ನು ಇವತ್ತು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅಂದರೆ ಈ ಕಾಂಗ್ರೆಸ್ಸಿನ ದ್ವಂದ್ವ ನಡೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಹೇಳಿದರು, ಅಧಿವೇಶನದಲ್ಲಿ ಹೇಳಿದ್ರಲ್ಲ, ಚಲುವಾದಿ ನಾರಾಯಣ ಸಾಹೇಬರು ಅದು ಮುಗೀತು, ಅದು ಇಲ್ಲ ಚಿತ್ತಾಪುರದ ಮುಗೀತು, ಅದು ಇಲ್ಲ ಅದು ಚಿತ್ತಾಪುರ ಮುಗೀತು. ಇದು 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 ಪ್ರಸ್ತುತದ ಸರಿ, ಇದು ಪ್ರಸ್ತುತದ. ನಿನ್ನೆ ಚಲುವಾದಿ ನಾರಾಯಣಸ್ವಾಮಿ ಕೇಳಿದಂಥ ಉತ್ತರಕ್ಕೆ ಯಾವುದೇ RSS ಏನೇ ಒಂದು ದುರ್ಘಟನೆ ಮಾಡಿಲ್ಲ, RSS ಯಾವುದೇ ಒಂದು ಅಹಿತಕ ಘಟನೆಯಲ್ಲಿ ಭಾಗವಹಿಸಿರೋದಿಲ್ಲ, ಇದು ಒಳ್ಳೆಯ ಸಂಘಟನೆ ಅಂತ ಅವರೇ ಶಬಸ್ಗಿರಿ ಕೊಟ್ರ. ಇನ್ನೊಂದು ಕಡೆ ಈ ಕಡೆ ಒಂದು ಕ್ರಮ ಕೈಗೊಳ್ಳಕ್ಕೆ ಆದೇಶ ಮಾಡ್ತಕ್ಕಂಥ ಸರ್ಕಾರ, ಈ ಸರ್ಕಾರ ದ್ವಂದ್ವ ನಡೆಯನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಅಲ್ಲ, ಅದು ದೇಶಭಕ್ತಿ ಸಂಘಟನೆ, ಅಲ್ಲಿ ಅದು ಧರ್ಮದ ಕೆಲಸ ಅಲ್ಲೇನು ಇದು ಮಾಡೋದಿಲ್ಲ. RSS ಅಂದ್ರೆ ಏನು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದು ರಾಜಕೀಯೇತರ ಸಂಘಟನೆ, ಭಾಗವಹಿಸ್ಬೋದು, ಅದಕ್ಕೇನು ತಪ್ಪು?